ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಜ್ಜಾಯ. ದೀಪಾವಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಕಜ್ಜಾಯ ಮಾಡೋದು. ಅದು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಇಲ್ಲಿ ನಾನು ಒಂದು 2 ಕಪ್ ಅಷ್ಟಕ್ಕಿನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಇಟ್ಟಿದ್ದೆ. ಒಂದು 10 ಗಂಟೆ ಆದ ನಂತರ ಇವಾಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಗಿದೆ ಅಕ್ಕಿ. ಇವಾಗ ಇದನ್ನ ನೀರೆಲ್ಲ ಫುಲ್ಲು ಸೋಸ್ಕೊಬಿಡಬೇಕು. ನಾನು ಈ ಥರ ಇಟ್ಟಿದ್ದೀನಿ, ನೀರೆಲ್ಲ ಫುಲ್ಲು ಇಳಿಯೋ ಥರ. ನೆಕ್ಸ್ಟು ಒಂದು ಟಿಫಾಯ್ ಮೇಲೆ ಈ ಥರ ಪ್ಲಾಸ್ಟಿಕ್ ಹಾಕಿಬಿಟ್ಟು ಈ ಅಕ್ಕಿನ ಡ್ರೈ ಮಾಡಬೇಕು. ಅಂದರೆ ಫುಲ್ ಡ್ರೈ ಕೂಡ ಅಲ್ಲ, ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಎಷ್ಟು ಡ್ರೈ ಮಾಡಬೇಕು ಅಂತ. ಅಷ್ಟು ಡ್ರೈ ಮಾಡಬೇಕು ನೋಡಿ. ಈ ಥರ ಹರಡ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಈ ಥರ ಬಿಡಬೇಕು. ನೀವು ಫ್ಯಾನಲ್ಲಿ ಇರ್ತೀರಾ ಅಥವಾ ಏನಾದರೂ ಇಡ್ಬೋದು, ಬಟ್ ನಾನು ಈ ಥರ ಒಳಗಡೆ ಒಣಗಿಸ್ತಾ ಇದ್ದೀನಿ ನೋಡಿ. ಈ ಥರ ಕೈಗೆ ಸ್ವಲ್ಪ ಅಂಟ್ತಾ ಇರಬೇಕು ಈ ಥರ ಅಕ್ಕಿ. ಫುಲ್ ಡ್ರೈ ಏನೂ ಆಗಬಾರ್ದು, ನಾವು ಕಡುಬಿಗೆಲ್ಲ ಹೊಡ್ಕೋತೀವಲ್ಲ ಆ ಥರನೂ ಆಗಬಾರ್ದು ನೋಡಿ. ಹಿಂಗೆ ಮುಟ್ಟಿದ್ರೆ ಸಾಕು, ಕೈಗೆಲ್ಲ ಅಂಟ್ತಿರಬೇಕು, ಸ್ವಲ್ಪ ಹಸಿ ಹಸಿ ಥರನೇ ಇರಬೇಕು. ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಈ ಥರ ನಾವು ಮಿಕ್ಸಿ ಮಾಡಿಟ್ಕೊಳ್ಳೋಣ. ಇದನ್ನ ಇವಾಗ ಇದರಲ್ಲಿ ನಾವು ಜಡಿ ಮಾಡ್ಕೋಬೇಕು. ಫುಲ್ಲು ನಮಗೆ ನೈಸಾದಂಥ ಹಿಟ್ಟು ಬೇಕಾಗಿರೋದ್ರಿಂದ ಫುಲ್ಲು ಈ ಥರ ಜಡಿ ಮಾಡಿಕೊಂಡು ಫುಲ್ಲೊಂದು ತುಂಬ ಸಣ್ಣದಂಥ ಹಿಟ್ಟು ಸಿಗುತ್ತೆ ನಮಗೆ. ಇವಾಗ ನೋಡಿ ಈ ಥರ ಫುಲ್ ಎಲ್ಲ ಹಿಟ್ಟನ್ನು ಕೂಡ ಈ ಥರ ಜಲ್ಸಿ ಇಟ್ಕೊಳ್ಳಿ. ಇವಾಗ ಈ ಹಿಟ್ಟು ಆದರ ಥರ ನಾವು ನೋಡ್ಕೋಬೇಕು ನೋಡಿ. ಈ ಥರ ಅದ್ಮಿ ಕೂಡ ಇಡಬೇಕು ಹಿಟ್ಟನ್ನ. ಅದು ಆರಬಾರ್ದು, ಅಂದರೆ ಡ್ರೈ ಆಗಬಾರ್ದು ಹಿಟ್ಟು. ಅದಕ್ಕೆ ಈ ಥರ ಹಿಟ್ಟನ್ನೆಲ್ಲ ಒಂದೇ ಇದರಲ್ಲಿ ಪ್ರೆಸ್ ಮಾಡ್ತಾ ಈ ಥರ ಒಂದು ತಟ್ಟೆ ಮುಚ್ಚಿ ಇಡಬೇಕು. ಅಷ್ಟರಲ್ಲಿ ನಾವಿಲ್ಲಿ ಈ ಒಂದು ಕಡಾಯಿ ತಗೊಂಡು ಅದಕ್ಕೆ 1.5 ಕಪ್ ಅಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಕ್ಕಿಡೋಣ. ಒಂದು 5-10 ನಿಮಿಷಕ್ಕೆಲ್ಲ ಈ ಪಾಕ ರೆಡಿ ಆಗುತ್ತೆ ನೋಡಿ. ಈ ಥರ ಕುದೀತಾ ಇದೆ. ಒಂದು 5 ನಿಮಿಷಕ್ಕೆಲ್ಲ ಇದು ರೆಡಿ ಆಗುತ್ತೆ ನೋಡಿ. ಈ ಥರ ಆದಾಗ ತಿರುಗಿಸ್ತಾನೆ ಇರಬೇಕು. ಈ ಥರ ಆದಾಗ ನಾವು ಪ್ಲೇಟ್ ತೊಗೊಂಡು ಅದು ಸ್ವಲ್ಪ ನೀರು ಹಾಕಿ ಈಗ ಪಾಕ ಆಗಿದೆಯಲ್ವ ಅಂತ ನಾವು ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು. ಫುಲ್ ಜಾಸ್ತಿನೂ ಕೂಡ ನಾವು ಬೆಲ್ಲನ ಕಾಯಿಸಬಾರ್ದು. ಅದು ಫುಲ್ ಕಾಯಿಸಿದ್ರು ಕೂಡ ನೆಕ್ಸ್ಟ್ ಗಟ್ಟಿಯಾಗಿಬಿಡುತ್ತೆ ನೋಡಿ. ಈ ಹದಕ್ಕಾದರೆ ಸಾಕು ನೋಡಿ. ಈ ಥರ ಅಂಟು ನೋಡಿ, ನಾನು ತೋರಿಸ್ತಿದ್ದೀನಿ. ಈ ಥರ ಆದರೆ ಸಾಕು. ಇಷ್ಟಾದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಒಣಶುಂಠಿ ಪೌಡ್ರು ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇಲ್ಲ ಕೊಬ್ಬರಿ ತುರಿ, ಕಾಯಿ ತುರಿ ಏನಾದರೂ ಹಾಕ್ಬೋದು ನೋಡಿ. ಈ ಥರ ಹಾಕಿ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಆದಮೇಲೆ ಇವಾಗ ನಾವೇನು ಹಿಟ್ಟನ್ನ ಜಲ್ಸಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಇದಕ್ಕೆ ಹಾಕಬೇಕು. ಫಸ್ಟ್ ಒಂದು ಬೌಲಷ್ಟು ಹಾಕಿ ಆಮೇಲೆ ಮತ್ತು ಉಳಿದಿದ್ದು ಹಾಕೋಬೋದು. ಇದೊಂದು ಬೌಲಷ್ಟು ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪನೂ ಸಹ ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡಿ. ಗಂಟಾಗೋಲ್ಲ ಆ್ಯಕ್ಚುಲಿ ನೋಡಿ. ಈ ಥರ ಫುಲ್ ಮಿಕ್ಸ್ ಮಾಡಿ ಇವಾಗೇನು ಹಿಟ್ಟು ಉಳಿದಿರುತ್ತಲ್ವ ಆ ಹಿಟ್ಟಿನಲ್ಲಿ ಇದಕ್ಕೆ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಬೇಕು. ಅಂದರೆ ಗಂಟಾದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಅದನ್ನು ಕಜ್ಜಾಯ ತಟ್ಟಬೇಕಾದ್ರೆ ಅದು ಸರಿ ಬರೋಲ್ಲ, ಹರ್ಕೊಂಡು ಹೋಗ್ಬೋದು, ಆ ಥರ ಆಗ್ಬೋದು. ಅದಕ್ಕೋಸ್ಕರ ಈ ಥರ ಸ್ವಲ್ಪನೂ ಗಂಟಿಲ್ದಿರೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಫುಲ್ ಈ ಥರ ಮಿಕ್ಸ್ ಮಾಡಿದ್ರೆ ಕೈ ಆಡ್ತಾನೆ ಇರಬೇಕು, ಅದು ತಳನೂ ಕೂಡ ಹಿಡಿಬಾರ್ದು. ಈ ಥರ ಒಂದು 5-10 ನಿಮಿಷಕ್ಕೆಲ್ಲ ನೋಡಿ ರೆಡಿ ಆಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆದಂಗೆ ಇದು. ಇವಾಗ ನಾವು ಇದೇ ಪಾತ್ರೆಲಾದರೂ ಇಡ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಪಾತ್ರೆಗಾದರೂ ಹಾಕಿ ಇದನ್ನ ಇಡ್ಬೋದು. ಆದರೆ ನಾನು ಬೇರೆ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಫುಲ್ಲು ಒಂದು ಬೌಲಿಗೆ ಈ ಥರ ಹಾಕಿ ಅದ್ರ ಮೇಲೆ ಇವಾಗ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕಬೇಕು ನೋಡಿ. ಈ ಥರ ತುಪ್ಪ ಹಾಕಿಬಿಟ್ಟು ಸಾಫ್ಟಾಗಿ, ಅಂದರೆ ತುಪ್ಪ ಹಾಕಿದ್ರೆ ಅದೊಂದು ಫ್ಲೇವರ್ ಕೂಡ ಬರುತ್ತೆ, ಅದು ಮತ್ತು ಸಾಫ್ಟ್ ಕೂಡ ಆಗುತ್ತೆ ಹಿಟ್ಟು. ಅದ್ರ ಮೇಲೆ ಹಾಕಿಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇವಾಗ ಒಂದು ತಟ್ಟೆನ ಮುಚ್ಚಿಬಿಟ್ಟು ಇದನ್ನು ಒಂದು ಫುಲ್ ನೈಟ್ ಇಡಬೇಕು. ಅಂದರೆ ನಾವು ಇವಾಗ ನಾಳೆ ಬೆಳಗ್ಗೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ನಾವು ಈ ಥರ ರೆಡಿ ಮಾಡಿಡಬೇಕು. ನಾವು ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ರೆಡಿ ಮಾಡಿಟ್ಟಿರಬೇಕು ನೋಡಿ. ಈ ಥರ ಒಂದು ಏರ್ ಟೈಟ್ ಬಾಕ್ಸಲ್ಲಾದರೂ ಕೂಡ ನೀವು ಇಡ್ಬೋದು. ನಾನು ಇಲ್ಲಿ ಇದರಲ್ಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೊಂದೀಗ ಮುಚ್ಚಳ ಮುಚ್ಚಿ ನಾನು ಸ್ವಲ್ಪ ಟೈಟ್ ಬರಲಿ ಅಂತ ಈ ಥರ ಕಲ್ಲನ್ನ ಇದ್ರ ಮೇಲೆ ಇಡ್ತಾಯಿದ್ದೀನಿ. ಇವಾಗ ನೋಡಿ ಸಂಜೆ ನಾನು ಇದನ್ನ ಮಾಡ್ತಿರೋದು, ಹಂಗಾಗಿ ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಇದನ್ನ ತಟ್ಬಿಟ್ಟು ಬೇಯಿಸ್ಕೊಳ್ಳೋದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕೆ ಗಟ್ಟಿ ಥರ ಕಾಣಿಸ್ತಿದೆ, ಆದರೆ ಗಟ್ಟಿಯಾಗಿರಲ್ಲ. ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ
ನೋಡಿ ಆ ಶೈನಿಂಗ್ ಬರುತ್ತೆ, ತುಪ್ಪ ಹಾಕಿರ್ತೀವಲ್ವ ಆ ಶೈನಿಂಗ್ ಕೂಡ ಬರ್ತಿರುತ್ತೆ ನೋಡಿ. ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಈ ಥರ ಉಂಡೆಗಳನ್ನ ಮಾಡ್ಕೊತ ಲಟ್ಟಿಸ್ಬೇಕಾಗುತ್ತೆ. ಇವಾಗ ಒಂದು ಬಾಂಡಲಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇವಾಗ ನಾವು ಕಜ್ಜಾಯನ ತಟ್ಕೊಳ್ಳೋಣ. ನೋಡಿ ಇವಾಗ ಎಣ್ಣೆ ಕಾಯೋಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳೆ ಕಜ್ಜಾಯಕ್ಕೆ ಹಾಕೋದ್ರಿಂದ ಆ ಫ್ಲೇವರ್ ಸಿಗುತ್ತೆ ನೋಡಿ, ತಿನ್ನಬೇಕಾದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅದು ಆ ಫ್ಲೇವರು. ಹಾಗಾಗಿ ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೊಂಡು ಅದಕ್ಕೆ ಡಿಪ್ ಮಾಡಿ ಇವಾಗ ಇದನ್ನ ತಟ್ಕೋಬೇಕು. ನೋಡಿ ಈ ಥರ ಡಿಪ್ ಮಾಡಿಬಿಟ್ಟು ಇವಾಗ ಸ್ವಲ್ಪನೇ ಎಣ್ಣೆ ಹಾಕುವಂತ ತಟ್ಕೊಳ್ಳಿ. ನಿಮಗೆ ಅಕಸ್ಮಾತ್ ಆ ಥರ ಹೊಡೆದಂಗೆ ಅನಿಸಿದ್ರೆ ಏನೋ ಅನಿಸಲ್ಲ, ಸ್ವಲ್ಪ ಸೈಡಲ್ಲೇ ಇದು ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ತಟ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಕೈ ಹಚ್ಕೊತ ಈ ಥರ ತಟ್ಕೊಳ್ಳಿ. ಫುಲ್ ದೊಡ್ಡದು ಬೇಡ, ಫುಲ್ ಸಣ್ಣದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ತಟ್ಕೊಳ್ಳಿ. ನೋಡಿ ಈ ಥರ ತಟ್ಕೊಂಡು ಈಗ ಅಷ್ಟರಲ್ಲಿ ಎಣ್ಣೆ ಕಾಯ್ದಿರುತ್ತೆ. ಇವಾಗ ಇದನ್ನ ಎತ್ತಿ ಇದಕ್ಕೆ ಹಾಕ್ಬಿಟ್ಟು ಎಣ್ಣೆಗೆ ಹಾಕಿ ಈ ಥರ ಬೇಯಿಸಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಮೀಡಿಯಮ್ ಊರಲ್ಲಿ ಬೇಯಿಸಿದ್ರೆ ಆಯಿತು. ನೋಡಿ ಕೆಲವೊಂದನ್ನು ನಾನು ಮಧ್ಯದಲ್ಲಿ ಹೋಲ್ ಮಾಡಿ ಕೂಡ ಬೇಯಿಸಿದ್ದೀನಿ, ಕೆಲವೊಂದನ್ನು ಹಾಗೆ ಬೇಯಿಸಿದ್ದೀನಿ. ನೋಡಿ ಇವಾಗ ತೋರಿಸ್ತಿದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಬೇಯಿಸ್ಬಿಟ್ಟು ತೆಗೆದ್ರೆ ಆಯಿತು. ನೋಡಿ ಇವಾಗ ನಾವೇನು ಇರುತ್ತಲ್ವ ಅದ್ರಲ್ಲಿ ತೆಗೆದ್ಮೇಲೆ ಈ ಥರ ಇನ್ನೊಂದು ಸೌಟಿಂದ ಈ ಥರ ಪ್ರೆಸ್ ಮಾಡಬೇಕು. ಆವಾಗ ಏನದು ಎಣ್ಣೆ ಹಿರ್ಕೊಂಡಿರುತ್ತಲ್ವ ಅದೆಲ್ಲ ಫುಲ್ಲು ಇಳಿಯುತ್ತೆ. ಆ ಥರ ಪ್ರೆಸ್ ಮಾಡಿ ಇದು ಮಾಡಬೇಕು. ನೋಡಿ ಇವಾಗ ಕಜ್ಜಾಯ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಕಜ್ಜಾಯ ಮಾಡೋದು ನಾವು ಕಷ್ಟ ಅಂತ ಅನ್ಕೊತೀವಿ, ಕಷ್ಟ ಏನಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಈಸಿ ಮೆಥಡಲ್ಲಿ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.